ಹಲೋ ಎವ್ರಿವಾನ್, ವೆಲ್ಕಮ್ ಟು ಶ್ರೂ ಮೋನಾ ವ್ಲಾಗ್ಸ್. ಎಲ್ಲ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಆ್ಯಕ್ಚುಲಿ ಈ ಒಂದು ವಿಡಿಯೋದಲ್ಲಿ ತುಂಬ ವೀಡಿಯೋಸ್ ಎಲ್ಲ ಮರ್ಜ್ ಮಾಡಿ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಆ್ಯಂಡ್ ತುಂಬ ದಿನದಿಂದ ವಾಚ್ ಕಲೆಕ್ಷನ್ಸ್ ಕೇಳ್ತಾ ಇದ್ರಿ, ಅದನ್ನು ಕೂಡ ಈ ವಿಡಿಯೋದಲ್ಲಿ ಸೇರಿಸಿದ್ದೀನಿ. ಸಂಜೆ ಹೀಗೆ ಕೆಲಸ ಎಲ್ಲ ಮುಗಿಸಿ ಮೋಹನ್ ಲಿಪಿನ್ ಕರ್ಕೊಂಬರೋಕ್ಕೆ ಅಂತ ಹೇಳಿ ಹಾಸನಿಗೆ ಹೊರಟರು. ಅವಳಿಗೆ ಚೆಸ್ ಕ್ಲಾಸಿಗೆ ಹಾಕಿದ್ದೀನಿ, ಲಾಸ್ಟ್ ವೀಡಿಯೋದಲ್ಲಿ ಹೇಳಿದ್ದೆ ನಿಮಗೆ. ಅವಳಿಗೆ 4 o'clock ಕ್ಲಾಸ್ ಬಿಡುತ್ತೆ. ಆ್ಯಂಡ್ 4 to 5 ಅವಳಿಗೆ ಒಂಥರ ಬ್ರೇಕ್ ಇದ್ದಂಗೆ ಏನಾದರೂ ಒಂದೊಂದು ದಿನ ಮನೆಯಿಂದನೇ ಸ್ನ್ಯಾಕ್ಸ್ ಕೊಟ್ಟು ಕಳಿಸ್ತೀನಿ. ಸಪೋಸ್ ಆಗಲಿಲ್ಲ ಅಂತ ಅಂದರೆ ಮೋಹನ್ ಔಟ್ಸೈಡ್ ಅವಳಿಗೇನಾದರೂ ಕೊಡಿಸ್ಬಿಟ್ಟಿರ್ತಾರೆ. ಸರಿ ಅಂತ ಹೇಳಿ ಇವತ್ತು ನಾನು ಅವಳ ಜೊತೆ ಬಂದು ಚೆಸ್ ಕ್ಲಾಸ್ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದ ಮೇಲೆ ನನ್ನ ಅತ್ತಿಗೆ ಬಂದಿದ್ದರು. ಅವ್ರು ಅಮಟೆಕಾಯಿನ ತೊಗೊಂಡು ಬಂದಿದ್ದರು. ಅದರಲ್ಲಿ ಉಪ್ಪಿನಕಾಯಿ ಹಾಕೋಣ ಅಂತ ಹೇಳಿಬಿಟ್ಟು ಒಂದು ವಿಡಿಯೋನ ಮಾಡ್ಕೊಳ್ತಾ ಇದ್ದೆ. ತುಂಬ ಜನಕ್ಕೆ ಆ್ಯಕ್ಚುಲಿ ಇದ್ರ ಬಗ್ಗೆ ಐಡಿಯಾ ಇರಲ್ಲ ಮತ್ತು ತುಂಬ ಜನಕ್ಕೆ ಗೊತ್ತೂ ಇರಲ್ಲ ಅಂತ ಅಂದ್ಕೊಂಡಿದ್ದೀನಿ. ಬಿಕಾಸ್ ನನಗೆ ನನ್ನ ಫ್ರೆಂಡ್ಸಿಗೆಲ್ಲ ಹೇಳುವಾಗ ಏನದು ಹಾಗಂದ್ರೆ ಏನು ಅಂತೆಲ್ಲ ಕೇಳೋರು. ಇದು ಮಾವಿನಕಾಯಿ ಹೇಗೆ ಮಾವಿನಕಾಯಿ ಸೀಸನ್ ಥರನೇ ಸೀಸನಲ್ಲಿ ಮಾತ್ರ ಅಮಟೆಕಾಯಿ ಸಿಗೋದು ನನಗೆ ಗೊತ್ತಿರೋ ಹಾಗೆ. ಬೇರೆ ಯಾರೋ ನೆನ್ನೆ ಶಾರ್ಟ್ಸಲ್ಲಿ ಹಾಕಿದಾಗ ಎಲ್ಲ ಸೀಸನಲ್ಲೂ ಸಿಗುತ್ತೆ ಅಂತ ಹೇಳಿದರು. ನಂಗೆ ಅಷ್ಟು ಐಡಿಯಾ ಇಲ್ಲ. ಮತ್ತು ಚಿಗುರು ಬರುತ್ತೆ ಅಮಟೆಕಾಯಿದು, ಅದು ಗೊತ್ತಿರುತ್ತೆ ಅನಿಸುತ್ತೆ. ಅದರಲ್ಲೂ ಕೂಡ ಉಪ್ಪಿನಕಾಯಿ ಹಾಕ್ತಾರೆ. ತೊಳೆದು ನೀಟಾಗಿ ಎಲ್ಲ ಅಮ್ಮ ಟವಲ್ ಮೇಲೆ ಹಾಕಿದ್ರು. ಅದನ್ನು ನೀಟಾಗಿ ಡ್ರೈ ಆದಮೇಲೆ ತೊಗೊಂಡು 4 ಪೀಸ್ ಥರ ಸ್ಲಿಟ್ ಮಾಡ್ಕೊಳ್ತಾ ಇದ್ದೀನಿ. ನನಗೆ ಮುಂಚೆನೇ ವೀಡಿಯೋ ಮಾಡೋ ಐಡಿಯಾ ಇರಲಿಲ್ಲ. ಹಾಗಾಗಿ ಏನು ಮಾಡಿದರು, ಉಪ್ಪಿರುತ್ತೆ ಅಲ್ವ, ದಪ್ಪುಪ್ಪು, ಅದನ್ನು ಸ್ವಲ್ಪ ನೀರಿಗೆ ಹಾಕಿ ಅದನ್ನು ಕುದಿಸಿ ಕಂಪ್ಲೀಟಾಗಿ ತಣ್ಣಗಾಗೋಕ್ಕೆ ಅಂತ ಹೇಳ್ಬಿಟ್ಟು ಅಮ್ಮ ಎತ್ತಿಟ್ಬಿಟ್ಟಿದ್ರು. ನಾನು ನೀಟಾಗಿ ಬಂದ ಮೇಲೆ ಅಮಟೆಕಾಯಿ ಎಲ್ಲ ಕಟ್ ಮಾಡಿಕೊಂಡೆ. ಪಾಪನ ಹಾಗೆ ಪ್ಲೇ ಮ್ಯಾಟ್ ಮೇಲೆ ಹಾಕಿದ್ವಿ. ಲಿಪಿನೂ ಸೋಫಾ ಮೇಲೆ ಟಿ ವಿ ನೋಡ್ತಾ ಮಲ್ಕೊಂಡಿದ್ಲು. ಕಟ್ ಮಾಡ್ಕೊಂಡು ಆದಮೇಲೆ 2 ಸ್ಪೂನಷ್ಟು ಸಾಸಿವೆನ ತೊಗೊಬೇಕು, ಆಯಿತಾ. ಅದನ್ನು ಸಿಮ್ಮಲ್ಲಿ ಇಟ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ನಾನು ಸ್ವಲ್ಪ ಜಾಸ್ತಿ ಉಪ್ಪಿನಕಾಯಿ ಹಾಕ್ತಿರೋದ್ರಿಂದ ಇಷ್ಟು ಕ್ವಾಂಟಿಟಿ ತೊಗೊಂಡಿದ್ದೀನಿ. ಚಿಕ್ಕ ಮಿಕ್ಸಿ ಜಾರಿಗೆ ಹಾಕ್ಕೊಂಡು 2 ಸ್ಪೂನಷ್ಟು ಮೆಂತೆ ಜಾಸ್ತಿ ಹಾಕಿದ್ರೆ ಕಹಿ ಆಗುತ್ತೆ. ಅದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಕಟ್ ಮಾಡಿ ಇಟ್ಕೊಂಡಿದ್ದೆ ಅಲ್ಲ ಅಮಟೆಕಾಯಿ, ಅದಕ್ಕೆ 2 ಸ್ಪೂನ್ ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇದು ನೀರಲ್ಲ, ಉಪ್ಪು ನೀರು, ದಪ್ಪುಪ್ಪು, ಆಯಿತಾ. 1 ಲೀಟರಿಗೆ ನಾನು ಅರ್ಧ kg ದಪ್ಪುಪ್ಪನ್ನ ಹಾಕಿ ಕುದಿಸಿಟ್ಕೊಂಡಿದ್ದೆ. ಆ ನೀರನ್ನ ಹಾಕಿ ಮಿಕ್ಸ್ ಮಾಡಿ ಬೆಳ್ಳುಳ್ಳಿ, ಒಂದು 10 ಗೆಡ್ಡೆ ಬೆಳ್ಳುಳ್ಳಿ ತೊಗೊಂಡಿದ್ದೆ, 2 ಸ್ಪೂನಷ್ಟು ಜೀರಿಗೆ ಮತ್ತು ಒಂದು 4 ಸ್ಪೂನಷ್ಟು ಹಚ್ಚ ಖಾರದ ಪುಡಿ ಇರುತ್ತಲ್ವ, ಅದನ್ನು ಹಾಕ್ಕೊಂಡು ಉಪ್ಪು ನೀರು ಏನಿತ್ತು ಅದನ್ನೇ ಹಾಕ್ಬಿಟ್ಟು ನಾನಿಲ್ಲಿ ಗ್ರೈಂಡ್ ಮಾಡ್ಕೊಳ್ತಾ ಇದ್ದೀನಿ. ಮಾಮೂಲಿ ನೀರಂತ ಕನ್ಫ್ಯೂಸ್ ಮಾಡ್ಕೊಂಡು ಹಾಕ್ಬಿಡ್ಬೇಡಿ. ಚೆನ್ನಾಗಿ ಅದನ್ನು ಪೇಸ್ಟ್ ಮಾಡ್ಕೊಬೇಕು. ಆ್ಯಕ್ಚುಲಿ ಇದಕ್ಕೆ ಖಾರ ತುಂಬಾ ಚೆನ್ನಾಗಿ ಹಿಡಿಯುತ್ತೆ. ಮತ್ತು ಅಮಟೆಕಾಯಿ ಏನಂತ ಅಂದರೆ ತುಂಬ ಹುಳಿ ಇರುತ್ತೆ, ಆಯಿತಾ. ಹಾಗಾಗಿ ಇದಕ್ಕೆ ಉಪ್ಪು ಖಾರ ಜಾಸ್ತಿ ಹಾಕಿದಷ್ಟು ಒಳ್ಳೆಯದು. ನಾನಿಲ್ಲಿ ಒಂದು 4-5 ಸ್ಪೂನಷ್ಟು ಪೇಸ್ಟನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೀರಿಷ್ಟು ತೆಳುಗಿರಬೇಕು, ಯಾಕೆಂತಂದರೆ ಕಂಪ್ಲೀಟಾಗಿ ಅದು ಹೀರ್ಕೊಂಡಾದಮೇಲೆ ಸ್ವಲ್ಪ ಗಟ್ಟಿ ಬರುತ್ತೆ ಮಸಾಲೆ. ಹಾಕಿ ಮಿಕ್ಸ್ ಮಾಡಿ ನೋಡಿದ್ಮೇಲೆ ನಂಗೆ ಸ್ವಲ್ಪ ಖಾರ ಪುಡಿ ಸಾಲದು ಅಂತ ಅನ್ನಿಸ್ತು. ಮತ್ತೆ ಖಾರ ಪುಡಿ ಹಾಕ್ಕೊಂಡೆ. ಟೇಸ್ಟ್ ಎಷ್ಟು ಚೆನ್ನಾಗಿತ್ತು ಅಂತ ಅಂದರೆ ತುಂಬಾ ಚೆನ್ನಾಗಿತ್ತು, ಬಾಯಲ್ಲಿ ನೀರು ಬರೋ ಥರ ಇತ್ತು. ಖಾರ ಪುಡಿ ಹಾಕಿ ಮಿಕ್ಸ್ ಮಾಡಿಕೊಂಡು ಒಂದು 8 ಕಂಟೈನರಲ್ಲಿ ಎತ್ತಿಟ್ಕೊಂಡೆ ಫ್ರಿಜ್ಜಿಗೆ. ಒಗ್ಗರಣೆ ಬೇಕು ಅಂದರೆ ಹಾಕ್ಕೊಬೋದು, ನಾನು ಹಾಕ್ಕೊಂಡಿಲ್ಲ, ಮೆತ್ತಗಾಗ್ಬಿಡುತ್ತೆ ಅಂತ ಹೇಳಿಬಿಟ್ಟು. ಆ್ಯಂಡ್ ಹಾಗೆ ಸಂಜೆ ಲಿಪಿ ಔಟ್ಸೈಡಿಗೆ ಹೋಗೋಣ ಅಂತ ಹೇಳ್ತಾ ಇದ್ಲು. ನಾನು ನನ್ನ ಫ್ರೆಂಡ್ಸ್ ಜೊತೆ ಎಲ್ಲ ಹೋಟೆಲಿಗೆ ಹೋಗಿ ಬಂದಿದ್ದು ವೀಡಿಯೋ ನೋಡ್ಬಿಟ್ಟಿದ್ಲು. ಹಾಗಾಗಿ ನಾನು ಕರ್ಕೊಂಡು ಹೋಗಿ ಅಂತಿದ್ಲು. ಹೋಗೋ ತನಕ ಹೊಟ್ಟೆ ಹಸ್ಬಿಡುತ್ತೆ. ಸಡನ್ ಪ್ಲ್ಯಾನ್ ಮಾಡಿದ್ವಿ ನಾವು 1:30. ಹಾಗಾಗಿ ಒಂದು ಮ್ಯಾಂಗೋ ಮಿಲ್ಕ್ ಶೇಕ್ನ ಮಾಡಿಕೊಟ್ಟಿದ್ದೆ, ಅದನ್ನು ಕುಡಿದು ಹೊರಟ್ವಿ. ಟಿಯಾನು ಪಾಪ ಚೆನ್ನಾಗಿ ಕೋಪ್ರೇಟ್ ಮಾಡ್ತಾಯಿತ್ತ, ಚೂರು ಅಳ್ಳಿಲ್ಲ. ನಾನು 1:30 ಹೊರಟಿರೋದ್ರಿಂದ ಅವಳಿಗೆ ಮನೇಲೆ ಸ್ವಲ್ಪ ರಾಗಿ ಸರಿನ ಮಾಡಿಬಿಟ್ಟು ತಿನ್ನಿಸ್ಕೊಂಡು ಹೋದೆ. ಯಾಕಂದರೆ ಅವಳು ಸಾಮಾನ್ಯ ಹೊಟ್ಟೆ ಹಸಿದ್ರೆ ನಿದ್ದೆ ಬಂದರೆ ಅಳ್ತಾಳೆ, ನಿದ್ದೆ ಬಂದರೆ ಹೆಂಗೋ ಮಲ್ಕೊಂಡ್ಬಿಡ್ತಾಳೆ. ಹೊಟ್ಟೆ ಹಸಿದ್ರೆ ತುಂಬ ಕಿರಿಕಿರಿ ಮಾಡ್ತಾಳೆ. ಇಲ್ಲ ಅಂತ ಅಂದರೆ ಮುದ್ದು ಮಗು ಥರ ಆರಾಮಾಗಿರ್ತಾಳೆ. ಸರಿ ಅಂಥೇಳಿ ಅವಳಿಗೆ ರಾಗಿ ಸರಿನ ತಿನ್ನಿಸ್ಕೊಂಡು ಹೋಗಿದೆ. ನೀವು ಅಷ್ಟೇ ಎಲ್ಲರೂ ಟ್ರಾವೆಲ್ ಮಾಡಬೇಕು ಅಂತ ಅಂದರೆ ಮಕ್ಳಿಗೆ ಸ್ವಲ್ಪ ಹೊಟ್ಟೆ ತುಂಬ ತಿನ್ನಿಸ್ಕೊಂಡು ಕರ್ಕೊಂಡು ಹೋಗಿ, ಸ್ವಲ್ಪ ಚೆನ್ನಾಗಿ ನಿದ್ದೆ ಆಗುತ್ತೆ ಟ್ರಾವೆಲಿಂಗಲ್ಲಿ. ನನ್ನ ಎಕ್ಸ್ಪೀರಿಯನ್ಸ್ ಇದು. ಆಮೇಲೆ ಹೊಸದಾಗಿ ಹಾಸನಲ್ಲಿ ಇಂಪೀರಿಯೋ ಅಂತ ಹೋಟೆಲ್ ಓಪನ್ ಆಗಿದೆ ಅಲ್ವಾ, ಅಲ್ಲಿಗೆ ಹೋಗಿದ್ವಿ. ಫಸ್ಟ್ ಟೈಮ್ ನಮಗೂ ಎಕ್ಸ್ಪೀರಿಯೆನ್ಸು. ಸೊ ಲಿಪಿಗೆ ಏನು ಇಷ್ಟ ಅದೆಲ್ಲ ಆರ್ಡರ್ ಮಾಡಿಕೊಂಡು, ಆ್ಯಂಡ್ ಮೋಹನು ಅಷ್ಟೇ ಲೈಟಾಗಿ ಫುಡ್ನ ತಿಂದ್ವಿ ನಾವು. ಚೆನ್ನಾಗಿತ್ತು. ಮತ್ತು ಡೆಸರ್ಟ್ಸ್ ಎಲ್ಲ ಚೆನ್ನಾಗಿತ್ತು. ನಾನು ಎತ್ಕೊಂಡೇ ತಿಂತಾಯಿದ್ದೆ ಮತ್ತು ಸೋಫಾ ಮೇಲೆ ಹಾಗೆ ಮಲಗಿಸ್ಕೊಂಡಿದ್ದೆ. ಮೋಹನ್ ನೀನು ಆರಾಮಾಗಿ ತಿನ್ನು ಅಂತ ಹೇಳಿಬಿಟ್ಟು ಅವ್ರು ಬೇಗ ಬೇಗ ತಿಂದು ಪಾಪುನ ಗ್ಲಾಸಿಂದ ಹೊರಗಡೆ ಇಟ್ಕೊಂಡು ತೋರಿಸ್ತಾಯಿದ್ರು. ಅಲ್ಲಿ ನೋಡು ಶ್ರುತಿ, ಅಮ್ಮ ನೋಡು ಶ್ರುತಿ ಅಂತ ಹೇಳಿಬಿಟ್ಟು. ಪಾಪು ಮಾತ್ರ ತುಂಬ ಆರಾಮಾಗಿದ್ಲು. ಅದಾದಮೇಲೆ ಡೆಸರ್ಟ್ ಆರ್ಡರ್ ಮಾಡಿದ್ವಿ. ಬಟ್ ಆ್ಯಕ್ಚುಲಿ ಅವರು ಬ್ರೌನಿ ಹಾಕೋದನ್ನ ಮಿಸ್ ಮಾಡಿದ್ದಾರೆ. ನಾನು ಮನೆಗೆ ಬಂದಮೇಲೆ ನೋಟಿಸ್ ಮಾಡಿದೆ, ಯಾಕೆ ಅದು ಅಷ್ಟು ಕೆಳಗಡೆ ಮೆಲ್ಟಾಯಿತು ಅಂತ ಹೇಳಿಬಿಟ್ಟು. ಆಮೇಲೆ ಅದನ್ನೆಲ್ಲ ತಿನ್ಕೊಂಡ್ಬಿಟ್ಟು ಮನೆಗೆ ಹೊರಟ್ವಿ. ಆ್ಯಕ್ಚುಲಿ ವೀಕೆಂಡ್ಸ್ ಎಲ್ಲಾದರೂ ಹೊರಗಡೆ ಹೋಗ್ತಾನೆ ಇರ್ತೀವಿ.
ಮಾಡ್ಕೋತೀವಿ. ಕೆಲವೊಂದು ಸತಿ ವೀಡಿಯೋಸ್ ಮಾಡ್ಕೋತೀನಿ, ಕೆಲವೊಂದು ಸತಿ ಇಲ್ಲ ಆರಾಮಾಗಿರಬೇಕು ಅಂತ ಅನಿಸುತ್ತೆ. ಹಾಗಾಗಿ ಎಲ್ಲ ಟೈಮಲ್ಲೂ ವೀಡಿಯೋಸಿಗೆ ನಾನು ಜಾಸ್ತಿ ಪ್ರಿಯಾರಿಟಿ ಕೊಟ್ಟಿರೋದಿಲ್ಲ. ಇವಳು ತಿಯಾ ಹುಟ್ಟಿದ ಮೇಲೆ ಐಸ್ ಕ್ರೀಮ್ ತಿಂತಾಯಿದ್ರೆ ಆ ಅಂತ ಇದ್ಲು. ಚೂರು ನೆಗ್ಸಿದ್ರೆ ತುಂಬ ಇಷ್ಟ ಆಯಿತು ಅನಿಸುತ್ತೆ. ಮತ್ತೆ ಬೇಕು ಅಂತ ಕೇಳ್ತಾ ಇತ್ತು. ಸಾಕು ಅಂತೇಳಿ ಅಷ್ಟು ತಿನ್ನಿಸಿದ್ವಿ. ಆ್ಯಂಡ್ ಮನೆಗೆ ಬಂದಮೇಲೆ ಲಿಪಿಗೆ ಹೋಮ್ವರ್ಕ್ ಕೊಟ್ಟಿದ್ದರು. ಹೋಮ್ವರ್ಕ್ ಮಾಡಬೇಕು ಅಂತ ಅಂದರೆ ಪ್ಲೇ ಮ್ಯಾಟ್ ಮೇಲೆ ಒಂದು ಸ್ಟಡಿ ಟೇಬಲ್ನ ಇಟ್ಕೊಂಡು ಹೋಮ್ವರ್ಕ್ ಮಾಡ್ತಾಳೆ. ತಿಯಾ ಅಂತೂ ಇವಾಗ ಫುಲ್ ಕ್ಯೂರಿಯಾಸಿಟಿ ಅವಳಿಗೆ. ಲಿಪಿ ಏನು ಮಾಡ್ತಾಯಿದ್ರು, ಲಿಪಿ ಹಿಂದೆನೇ ಹೋಗೋದು, ಲಿಪಿ ಎಳಿಯೋದು, ಹೀಗೆ ಮಾಡ್ತಿರ್ತಾಳೆ. ಅವಳು ಹೋಮ್ವರ್ಕ್ ಮಾಡ್ತಾಯಿದ್ರೆ ಅವಳನ್ನ ಮುಟ್ಟೋದು, ಅವಳು ಬುಕ್ಸ್ ಎಳಿಯೋದು, ಅಮ್ಮ ಅಮ್ಮ ಅಂತ ಲಿಪಿ ಕರೆಯೋದು, ನನ್ನ ಕರ್ಕೊಳ್ಳಿ ಅಂತ ಹೇಳಿ. ಸುಮ್ಮನಿರು ಮಗಳೇ, ಇದೇ ಮಜಾ ಆ್ಯಕ್ಚುಲಿ. ನೋಡು ಅವಳು ಹಿಂಸೆ ಕೊಡ್ತಾ ಇದ್ದಾಳೆ, ನೀನು ಎಂಜಾಯ್ ಮಾಡು ಅಂತ ಹೇಳಿದೆ. ಅವಳನ್ನು ಎತ್ಕೊಂಡು ಬಂದೆ ಮತ್ತು ಅಲ್ಲೇ ಹೋಗಬೇಕು ಅಂತ ಕಿರ್ಚೋಳು. ಹಾಗಾಗಿ ಪ್ಲೇ ಮ್ಯಾಟ್ ಮೇಲೆ ಬಿಟ್ಟು ಒಂದು 5 ನಿಮಿಷ ಆಟ ಆಡಿಸಿ ರಾತ್ರಿ ಮಲ್ಕೊಬೇಕಾದ್ರೆ ಆ್ಯಕ್ಚುಲಿ ಲಿಪಿ ನಾವು ಎಲ್ಲ ಒಟ್ಟಿಗೆ ಮೇಲೆ ಮಲ್ಕೊಳ್ತಾ ಇದ್ದಾಗ ಅವಳು ಜಾಗ ಸಾಕಾಗಲ್ಲ ಅಮ್ಮ, ನಾನು ಇಲ್ಲೇ ಕೆಳಗೆ ಮಲ್ಕೊಳ್ತೀನಿ ಅಂತ ಹೇಳ್ತಾಳೆ. ಹಾಗಾಗಿ ಕೆಳಗಡೆ ಹಾಸ್ಬಿಟ್ಟು ಮಲಗಿಸ್ತೀವಿ ಅವಳನ್ನು. ಒಂದೊಂದು ದಿನ ಮೇಲೂ ಮಲ್ಕೊಳ್ತಾಳೆ. ಲಿಪಿ ಕೆಳಗಿರ್ತಾಳಲ್ಲ, ತಿಯಂಗೆ ಫುಲ್ ಕ್ಯೂರಿಯಾಸಿಟಿ ಆಯಿತಾ. ಪಿಲ್ಲೋ ಇಟ್ಟರು ನೋಡಿ ಈ ಥರ ಜಂಪ್ ಮಾಡ್ತಾಳೆ. ಲಿಪಿನೇ ನೋಡಬೇಕು, ಲಿಪಿ ಜೊತೆ ಆಟ ಆಡಬೇಕು ಅಂತ ಹೇಳ್ಬಿಟ್ಟು ಬಗ್ಗು ನೋಡೋದಾಯ್ತಾ. ನಮಗಂತೂ ಫುಲ್ ಭಯ, ಎಲ್ಲಿ ತುಪ್ಪಂತ ಬಿದ್ದುಬಿಡ್ತಾಳೋ ಅಂತ ಹೇಳ್ಬಿಟ್ಟು. ಹಾಗಾಗಿ ಸುಮ್ಮನೆ ಇದೊಂದು ಗ್ಲಿಮ್ಸ್ನ ತೊಗೊಂಡಿದ್ದೆ. ನೆಕ್ಸ್ಟ್ ವಾಚ್ ಕಲೆಕ್ಷನ್ ವಿಡಿಯೋ ಶೇರ್ ಮಾಡ್ತಿದ್ದೀನಿ. ದಿನದಿಂದ ಇದೊಂದು ಕಮೆಂಟ್ಗೆ ನಾನು ವಿಡಿಯೋ ಮಾಡೋಣ ಅಂತ ಅಂದ್ಕೊಳ್ತಾ ಇದ್ದೆ, ಮಾಡೋಕ್ಕೆ ಆಗಿರಲಿಲ್ಲ. ಇವಾಗ ಪಾಪನ ಮಲಗಿಸ್ಬಿಟ್ಟು ಮಾಡ್ತಾ ಇದ್ದೀನಿ. ಆ್ಯಂಡ್ ಇದು ನಂದು ಚೈನದು ತುಂಬ ಜನ ಡಿಸೈನ್ಸ್ ಕೇಳ್ತಾ ಇದ್ರಿ ಆಯಿತಾ. ನಾನು ಇದನ್ನು ಆ್ಯಕ್ಚುಲಿ ಜಾಯ್ ಅಲುಕಾಸಲ್ಲಿ ಪರ್ಚೇಸ್ ಮಾಡಿದ್ದು. ಇದನ್ನು ಆಲ್ಮೋಸ್ಟ್ ಒನ್ ಇಯರ್ ಮೇಲೆ ಆಗೋಯ್ತು ಅನಿಸುತ್ತೆ. ಮುಂಚೆ ಒಂದು ಚಿಕ್ಕದು ಹಾಕ್ತಾ ಇದ್ದೆ, ಏನು ನೋಡೋಕ್ಕೆ ಅಂತ ಹೋದಾಗ ಇದು ತುಂಬಾ ಇಷ್ಟ ಆಯಿತು ಅಂತ ಹೇಳ್ಬಿಟ್ಟು ತಗೊಂಡೆ. ಬಟ್ ಏನಂತ ಅಂದರೆ ಕಾಮನ್ ಆಗಿ ಎಲ್ಲದು ಡೈಮಂಡ್ ಡಿಸೈನು ಈ ಥರ ಏನಿದು ಹವಳ ಇರುತ್ತಲ್ವ, ಹವಳ ಎಲ್ಲದರಲ್ಲೂ ಇರಲ್ಲ. ನನಗಿದನ್ನು ನೋಡಿದ ತಕ್ಷಣ ಆ್ಯಕ್ಚುಲಿ ತುಂಬ ಇಷ್ಟ ಆಯಿತು. ಯಾಕೆಂತಂದರೆ ಹವಳ ಇತ್ತಲ್ವ, ಹಾಗಾಗಿ ಒಂಥರ ಡಿಸೈನ್ ಚೆನ್ನಾಗಿ ಕಾಣುತ್ತೆ ಅಂತ ಹೇಳಿಬಿಟ್ಟು ನಾನು ತೊಗೊಂಡಿದ್ದು. ಬಟ್ ಇದ್ರದ್ದು ವೆಯ್ಟ್ ಎಲ್ಲ ನಂಗೆ ಐಡಿಯಾ ಇಲ್ಲ. ಆ್ಯಕ್ಚುಲಿ ನಾನು ತೊಗೊಂಡಾಗಿದ್ದು ಒಂದು 75,000 ಆಗಿತ್ತು. ಡೈಮಂಡ್ ಇದು, ಮತ್ತು ಇದು 18 ಕ್ಯಾರೆಟ್ ಗೋಲ್ಡಲ್ಲಿ ಮಾಡಿರ್ತಾರೆ. ಡಿಸೈನ್ ನೋಡಿ ಹಿಂಗಿದೆ. ಇದು ಅಷ್ಟೇ, ಈ ಸರಕ್ಕೆ ಮ್ಯಾಚ್ ಆಗುತ್ತೆ ಅಂತ ಹೇಳ್ಬಿಟ್ಟೆ ಬ್ಯಾಂಗಲ್ ತೊಗೊಂಡಿದ್ದೆ ನಾನು. ಇದು ಅಲ್ಲೇ ತೊಗೊಂಡಿದ್ದು, ಜಾಯ್ ಅಲುಕಾಸಲ್ಲೇ ತೊಗೊಂಡಿದ್ದು ನಾನು. ಇದು ಯಾವುದೇ ರೀತಿ ಪ್ರಮೋಷನಲ್ ವೀಡಿಯೋ ಅಂತ ಅಂದ್ಕೊಬೇಡಿ. ಮತ್ತು ಇದು ಅಷ್ಟೇ, ಇಯರಿಂಗ್ ನನ್ನ ಹತ್ರ ಆಲ್ರೆಡಿ ಇತ್ತು. ಹಾಗಾಗಿ ಎಲ್ಲದು ಒಂದು ಸೆಟ್ ಥರ ಡೈಲಿ ವೇರಿಗೆ ಮ್ಯಾಚ್ ಆಗುತ್ತೆ ಅಂತ ಅಂದ್ಕೊಂಡು ಇದನ್ನೇ ಹಾಕ್ಕೊಳ್ತೀನಿ. ಆ್ಯಂಡ್ ಕೇಳಿದಾಗ ತುಂಬ ದಿನದಿಂದ ಅಂದ್ಕೊಂಡಿದ್ದೆ ಮಾಡೋಣ ಅಂತ ಹೇಳಿಬಿಟ್ಟು ಟೈಮೇ ಸಿಕ್ಕಿರಲಿಲ್ಲ ನಂಗೆ ಮಾಡೋಕ್ಕೆ. ಆ್ಯಂಡ್ ಅದ್ರ ಜೊತೆಗೆ ತುಂಬ ಜನ ಕೇಳ್ತಾಯಿದ್ರಿ, ನಿಮ್ಮ ಹತ್ರ ಇರುವಂತಹ ವಾಚ್ ಕಲೆಕ್ಷನ್ಸ್ ಮಾಡಿ ಅಂತ ಹೇಳ್ಬಿಟ್ಟು. ನನ್ನ ಹತ್ರ ಏನು ಅಷ್ಟೊಂದು ವಾಚ್ ಕಲೆಕ್ಷನ್ಸ್ ಇಲ್ಲ. ಬಟ್ ನನ್ನ ಮೈಂಡ್ಸೆಟ್ ಏನಂತ ಅಂದರೆ, ಏನಿದೆ ನಮಗೆ ಅದಕ್ಕೆ ನಾವು ಯಾವಾಗಲೂ ಗ್ರೇಟ್ಫುಲ್ ಆಗಿರಬೇಕು. ನಮ್ಮ ಹತ್ರ ಇರೋವಂತಹ ಕಲೆಕ್ಷನ್ಸ್ ಆಗಿರ್ಬೋದು, ಕೆಲವೊಂದು ವಸ್ತುಗಳಾಗಿರ್ಬೋದು, ಪ್ರತಿಯೊಂದು ಲೈಫ್ ಆಗಿರ್ಬೋದು, ಎಲ್ಲದರಲ್ಲೂ ಅಷ್ಟೇ. ಇವಾಗ ಏನಂತ ಅಂದರೆ, ನಾನು ಯಾವತ್ತೂ ಬೇರೆಯವ್ರಿಗೆ ಕಂಪೇರ್ ಮಾಡ್ಕೊಳ್ಳೋದಾಗಲಿ, ಅವ್ರ ಹತ್ರ ಇದೆ ನನಗೆ ಬೇಕು ಆ ಥರ ಮೈಂಡ್ಸೆಟ್ ಇಲ್ಲ. ಮತ್ತು ಇದೆಲ್ಲ ವಾಚಸ್ಸು ಅಷ್ಟೇ, ನಾನು ಏನು ತೊಗೊಂಡಿದ್ದೀನಿ ಕೆಲವೊಂದೆಲ್ಲದೂ ಅಷ್ಟೇ ಆಫರ್ ಇದ್ದಾಗಲೇ ತೊಗೊಂಡಿದ್ದೀನಿ. ಜಾಸ್ತಿ ಪ್ರೈಸ್ ಇದ್ದರೂ ಕೂಡ ಅಯ್ಯೋ ಅಷ್ಟೊಂದು ಕೊಟ್ಟು ಬೈ ಮಾಡಬೇಕು, ಆಫರ್ ಇದ್ದಾಗ ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು ತೊಗೊಂಡು ಮಾಡ್ಕೊಂಡಿರುವಂತಹ ಕಲೆಕ್ಷನ್ಸು. ನಂಗೆ ಮುಂಚೆಯಿಂದನೂ ತುಂಬ ವಾಚ್ ಅಂತ ಅಂದರೆ ಕ್ರೇಜ್ ಆಯಿತಾ. ನನ್ನ ಕಾಲೇಜ್ ಡೇಸಿಂದ ಆಗಿರ್ಬೋದು, ಮದುವೆ ಆದಮೇಲೆ. ಬಟ್ ಆವಾಗೆಲ್ಲ ಏನು ಪ್ರೈಸಲ್ಲಿ ಅಫೋರ್ಡ್ ಮಾಡೋಕ್ಕಾಗ್ತಾಯಿತ್ತು ಆ ಪ್ರೈಸಲ್ಲಿ ಬೈ ಮಾಡ್ತಾಯಿದ್ದೆ. ಇವಾಗಲೂ ಅಷ್ಟೇ, ಆಫರ್ ಇದ್ದಾಗ ನನಗೇನು ಪ್ರೈಸಲ್ಲಿ ಅಫೋರ್ಡ್ ಮಾಡೋಕ್ಕಾಗುತ್ತೆ ಅದನ್ನು ಮಾತ್ರ ತೊಗೊಳ್ತೀನಿ. ಯಾವತ್ತೂ ಅತಿ ಆಸೆ ಆ ಥರದ್ದೆಲ್ಲ ಮೈಂಡ್ಸೆಟ್ ಇಲ್ಲ ನನಗೆ. ಸೊ ನನ್ನ ಹತ್ರ ಇರುವಂತಹ ವಾಚ್ ಕಲೆಕ್ಷನ್ಸಲ್ಲಿ ಯಾವುದೆಲ್ಲ ಲಿಂಕ್ ಇದೆ ಪ್ರೆಸೆಂಟು ಅದನ್ನು ನಾನು ನಿಮಗೆ ಶೇರ್ ಮಾಡ್ತೀನಿ ಆಯಿತಾ. ನೀವು ಅಷ್ಟೇ ಬೈ ಮಾಡಬೇಕಾದ್ರೆ ಆಫರ್ನ ನೋಡ್ಬಿಟ್ಟು ತೊಗೊಳ್ಳಿ. ಸಾಮಾನ್ಯ ನಾನು ಇವಾಗ 20%, 30%, 40% ಅಥವಾ ಅಟ್ಲೀಸ್ಟ್ 10% ಆದರೂ ಆಫರ್ ಇದ್ದಾಗಲೇ ನಾನು ಬೈ ಮಾಡಿರೋದು, ಆನ್ಲೈನಲ್ಲಿ ಬೈ ಮಾಡಿರೋಂತಹ ವಾಚ್ಗಳನ್ನ. ನಾನು ಆಲ್ಮೋಸ್ಟ್ 10 ಇಯರ್ಸಲ್ಲೆಲ್ಲ ವಾಚ್ನ ಬೈ ಮಾಡ್ತಿದ್ದೆ ಅಲ್ವಾ. ಅವಾಗೆಲ್ಲ ಏನಂತ ಅಂದರೆ ಸ್ಟೋರ್ಸಲ್ಲೇ ಬೈ ಮಾಡ್ತಾ ಇದ್ದಿದ್ದು, ಆನ್ಲೈನ್ ಆ ಥರದ್ದೇನು ಇರಲಿಲ್ಲ. ಇದ್ದರೂ ನನಗಷ್ಟು ಅದ್ರ ಬಗ್ಗೆ ಐಡಿಯಾಸ್ ಇರಲಿಲ್ಲ. ಹಾಗಾಗಿ ಕೆಲವೊಂದೆಲ್ಲ ಶಾಪಿಗೆ ಹೋಗ್ಬಿಟ್ಟು ಡೈರೆಕ್ಟಾಗಿ ತೊಗೊಳ್ತಾ ಇದ್ದೆ. ಮೈಸೂರಲ್ಲಿದ್ದಾಗ ಅರಸು ರೋಡಿಗೆ ಹೋಗಿ ತೊಗೊಳ್ತಾ ಇದ್ದೆ. ಆ್ಯಂಡ್ ಹಾಸನಿಗೆ ಬಂದಾಗ ಇಲ್ಲೂ ಕೆಲವೊಂದು ಶಾಪ್ಸ್ ಎಲ್ಲ ಇತ್ತು ಆಯಿತಾ, ಅಲ್ಲಿ ಪರ್ಚೇಸ್ ಮಾಡ್ತಾ ಇದ್ದೆ. ಆ್ಯಂಡ್ ಮೇಯ್ನು ನನ್ನ ವಿಡಿಯೋದಲ್ಲಿ ಮೇಯ್ನ್ ವೈರಲ್ ಆಗಿ ತುಂಬ ಜನ ಲಿಂಕ್ ಕೇಳಿದ್ದು ಅಂತ ಅಂದರೆ, ನನಗೆ ಗೊತ್ತಿರೋ ಹಾಗೆ ಈ ವಾಚ್
ಈ ವಾಚಿಗೆ ಇದ್ರದ್ದೇ ಆದಂತಹ ಒಂದು ದೊಡ್ಡ ಸ್ಟೋರಿನೇ ಇದೆ ಆ್ಯಕ್ಚುಲಿ. ನನ್ನ ಕಸಿನ್ ಹತ್ರ ಈ ವಾಚ್ ಇತ್ತು, ನನಗೆ ತುಂಬ ಇಷ್ಟ ಅಂತ ಹೇಳ್ಬಿಟ್ಟು ನಾನು ಅವ್ರ ಹತ್ರ ಇಸ್ಕೊಂಡು ತಗೊಳ್ತಾ ಇದ್ದೆ. ನಾನು ಮದುವೆ ಆದಾಗ 2015, ಆವಾಗ ವ್ಯಾಲೆಂಟೈನ್ಸ್ ಡೇಗೆ ಮೋನ್ ಇದೇ ಥರದ ವಾಚ್ದು ಫೋಟೋನ ತಗೊಂಡು ಹಾಸನಲ್ಲಿ ಒಂದು ಶಾಪ್ ಇದೆ ಆಯಿತಾ, ಆ ಶಾಪಿಗೆ ತೋರಿಸಿದ್ರು ನಿಮ್ಮ ಹತ್ರ ಇದೆಯಾ ಅಂತ ಹೇಳಿ. ಅವ್ರು ಇಲ್ಲ ಅಂತ ಹೇಳಿ ಯಾವುದೋ ಒಂದು ಬ್ರಾಂಚಿಂದ, ಮಂಗಳೂರು ಬ್ರಾಂಚಿಂದ ಇದನ್ನು 15 ಡೇಸ್ ಟೈಮ್ ತೊಗೊಂಡು ತರಿಸ್ಕೊಟ್ರಂತೆ. ಫಾಸ್ಟ್ ಟ್ರ್ಯಾಕ್ ಕಂಪನಿದು ಆಯಿತಾ. ಇದು ಮೇ ಬಿ ಇವಾಗ ಈ ಥರ ಡಿಸೈನ್ಸ್ ನನಗೆ ಯಾವ ಬ್ರ್ಯಾಂಡಲ್ಲೂ ಸಿಕ್ಕಿಲ್ಲ, ಬಟ್ ಹಾಕ್ಕೊಂಡ್ರೆ ಈ ವಾಚ್ ತುಂಬ ಚೆನ್ನಾಗಿ ಕಾಣುತ್ತೆ. ಆ್ಯಂಡ್ ನಾನು ತುಂಬ ಇಷ್ಟಪಟ್ಟು ಹಾಕೊಳ್ಳೋ ವಾಚ್ ಇದು. ನಂಗೆ ಇಷ್ಟ ಆ್ಯಕ್ಚುಲಿ, ನಿಮಗೂ ತುಂಬ ಜನಕ್ಕೆ ಇಷ್ಟ ಆಗಿದೆ. ಬಟ್ ಏನು ಮಾಡೋದು, ನನ್ನ ಹತ್ರ ಲಿಂಕ್ ಇಲ್ಲ. ನೀವೇನಾದರೂ ಈ ಫೋಟೋ ಅಥವಾ ಇದ್ರ ಡಿಸೈನ್ನ ನೋಡಿಬಿಟ್ಟು ತರಿಸ್ಕೊಳ್ಳೋದಾದರೆ ನೋಡಿ, ಹೀಗಿದೆ ಇದ್ರ ವಾಚ್. ಆ್ಯಂಡ್ ನೆಕ್ಸ್ಟ್ ಇದು ಅಷ್ಟೇ ಫಾಸ್ಟ್ ಟ್ರ್ಯಾಕ್ ವಾಚ್ ಆಯಿತಾ. ಇದು ಮೋನೆ ನನಗೆ ಹಾಸನಲ್ಲಿ ಕೊಡಿಸಿದ್ದು. ಹೀಗೇ ನಮ್ಮ ಆ್ಯನಿವರ್ಸರಿ ಟೈಮು ಅಥವಾ ಬರ್ಡೇ ಟೈಮಲ್ಲಿ ತಗೊಂಡಿದ್ದಂತಹ ವಾಚು. ಅವಾಗೆಲ್ಲ ಜಾಸ್ತಿ ಫಾಸ್ಟ್ ಟ್ರ್ಯಾಕ್ ನಮಗೆ ಅಫೋರ್ಡಬಲ್ ಆಗಿತ್ತು ಅಂತ ಹೇಳ್ಬಿಟ್ಟು ಅದೇ ಕಂಪ್ನಿದಿಂದ ಬೈ ಮಾಡ್ತಾ ಇದ್ದೆ ನಾನು ಇದೊಂದು. ಆ್ಯಂಡ್ ತುಂಬ ವಾಚಸ್ ಎಲ್ಲ ನಾನು ನನ್ನ ಕಸಿನಿಗೆಲ್ಲ ಕೊಟ್ಬಿಟ್ಟಿದ್ದೀನಿ. ನನ್ನ ಹತ್ರ ಇರೋದು ಕೆಲವೊಂದು ವಾಚಸ್ನ ಇವಾಗ ಇಟ್ಕೊಂಡಿರೋದನ್ನು ನಾನಿಲ್ಲಿ ತೋರಿಸ್ತಾ ಇದ್ದೀನಿ. ಆ್ಯಂಡ್ ನೆಕ್ಸ್ಟು ವಾಚ್ ಬಂದು ಇದು ಮೋಹನ್ ಆ್ಯಕ್ಚುಲಿ ಟ್ರಿಪ್ ಹೋಗಿದ್ರು ಆಯಿತಾ, ಅಲ್ಲಿಂದ ತೊಗೊಂಡು ಬಂದಿದ್ದು ಈ ವಾಚನ್ನ. ನನಗೆ ಸಾಮಾನ್ಯ ಎಲ್ಲಾದರೂ ಹೋದರೆ ಏನಾದರೂ ತೊಗೊಂಡು ಬರ್ತಾನೆ ಇರ್ತಾರೆ. ಇದು ಅಲ್ಲಿಂದ ತಂದಿರೋ ವಾಚ್. ಇದನ್ನ ಯಾವುದೋ ವ್ಲಾಗಲ್ಲಿ ಶೇರ್ ಮಾಡಿದ್ದೀನಿ ಅಂತ ಅನಿಸುತ್ತೆ. ಆ್ಯಂಡ್ ನೆಕ್ಸ್ಟ್ ಇದು ನನ್ನ ತಂಗಿ ಅವಳ ಫ್ರೆಂಡ್ ಹತ್ರ US ಇಂದ ತರಿಸ್ಕೊಟ್ಟಿದ್ದು ಆ್ಯಕ್ಚುಲಿ MK ವಾಚು. ಬಟ್ ನಾನು ಹೇಳಿದ ಡಿಸೈನೇ ಒಂದು, ಬಟ್ ಅವ್ರು ತಂದು ಕೊಟ್ಟಿದ್ದ ಡಿಸೈನೇ ಒಂದು. ಬಟ್ ಹಾಕೊಂಡ್ರೆ ಚೆನ್ನಾಗಿ ಕಾಣುತ್ತೆ ಅಂತ ಹೇಳಿಬಿಟ್ಟು ಇದನ್ನು ಇಟ್ಕೊಂಡಿದ್ದೀನಿ. ಇದು ಆ್ಯಕ್ಚುಲಿ ಸಾಮಾನ್ಯ ಜಾಸ್ತಿ ಹಾಕಿಲ್ಲ ನಾನು ಜಾಸ್ತಿ ಹಾಕಿರೋದೇ ಫಸ್ಟ್ ತೋರಿಸ್ದಲ್ಲ ಆ ವಾಚು. ಆ್ಯಂಡ್ ನೆಕ್ಸ್ಟ್ ಬಂದು ಇದು ನಂದು ಆ್ಯಕ್ಚುಲಿ ಫಸ್ಟ್ MK ವಾಚು. ನನಗೆ ತುಂಬ ದಿನದಿಂದ ತಗೋಬೇಕು ಅಂತ ಆಸೆ ಇತ್ತು, ಬಟ್ ಅಷ್ಟೊಂದು ದುಡ್ಡು ಕೊಟ್ಟು ತೊಗೊಳಕ್ಕೆ ನನ್ನ ಕೈಲಿ ಆಗಿರಲಿಲ್ಲ, ಹಾಗಾಗಿ ತಗೊಂಡಿರಲಿಲ್ಲ. ಆಮೇಲೆ ನಾನು ಇದನ್ನು ಪರ್ಚೇಸ್ ಮಾಡಬೇಕು ಅಂತ ಅನಿಸಿ ನನಗೆ ಅದನ್ನು ತಗೊಳ್ಳುವಂತಹ ಒಂದು ಏನು ಆಫರ್ ಮಾಡುವಂತಹ ಒಂದು ಶಕ್ತಿ ಬಂದ ಮೇಲೆ ನಾನು ಇದನ್ನು ಪರ್ಚೇಸ್ ಮಾಡಿದ್ದು. ಆ್ಯಂಡ್ ಇದನ್ನು ತುಂಬ ದಿನದಿಂದ ಆಫರ್ಗೋಸ್ಕರನೇ ಕಾಯ್ದು ತೊಗೊಂಡಿದ್ದಾಯ್ತಾ. ಆಫರಲ್ಲೇ ಪರ್ಚೇಸ್ ಮಾಡಿದ್ದು ಬ್ಲ್ಯಾಕ್ ಫ್ರೈಡೇ ಸೇಲಲ್ಲಿ. ಆಲ್ಮೋಸ್ಟ್ ನನಗೆ ಇದು ಕಮ್ಮಿ ರೇಟಿಗೆ ಸಿಕ್ತು. ಆ್ಯಂಡ್ ಇದಾದಮೇಲೆ ಇದು ಯಾವುದಾದ್ರೂ ಇವಾಗ ಸ್ಯಾರಿ ಆ ಥರದಕ್ಕೆಲ್ಲ ವೇರ್ ಮಾಡ್ತೀನಿ. ಆ್ಯಂಡ್ ನೆಕ್ಸ್ಟ್ ಬಂದು ಫಾಸಿಲ್ ಆಯಿತಾ. ಈ ಬ್ರ್ಯಾಂಡು ಅಷ್ಟೇ ನಾನು ತುಂಬ ದಿನದಿಂದ ಇದನ್ನು ತೊಗೊಬೇಕು ಅಂತ ಅಂದ್ಕೊಂಡಿದ್ದೆ. ಇದನ್ನು ಆಫರ್ ಬಿಟ್ಟಾಗಲೇ ನಾನು ತೊಗೊಂಡಿದ್ದು ಫಾಸಿಲ್ ವಾಚನ್ನು. ಇದು ಆಲ್ಮೋಸ್ಟ್ 3 ಇಯರ್ಸೇ ಆಗಿದೆ ಈ ವಾಚ್ನ ತೊಗೊಂಡು. ನೀಟಾಗಿ ಮೇಂಟೈನ್ ಮಾಡಿದ್ದೀನಿ. ಸೊ ಯಾವುದಾದ್ರೂ ಫಂಕ್ಷನ್ಸ್ ಇದ್ದರೆ ಮಾತ್ರ ಹಾಕ್ತೀನಿ. ಆ್ಯಂಡ್ ನೆಕ್ಸ್ಟು ಫಾಸ್ಟ್ ಟ್ರ್ಯಾಕ್. ಇದು ಅಷ್ಟೇ ಫಾಸ್ಟ್ ಟ್ರ್ಯಾಕ್ ಬ್ಲ್ಯಾಕ್ ಕಲರ್ ವಾಚು. ಇದು ಯಾವುದೋ ಒಂದು ಬರ್ಡೇ ಟೈಮಲ್ಲೋ ಆ್ಯನಿವರ್ಸರಿ ಟೈಮಲ್ಲೋ ಈ ಟೈಮಲ್ಲೇ ಕೊಡಿಸಿದ್ದು. ಅವಾಗೆಲ್ಲ ಏನಾದರೂ ಬೇಕು ಅಂತ ಅಂದರೆ ನೋಡಿದ ತಕ್ಷಣ ಪರ್ಚೇಸ್ ಮಾಡ್ತಿರ್ಲಿಲ್ಲ. ಏನಾದರೂ ಒಂದು ಸ್ಪೆಷಲ್ ವೆಕೇಷನ್ ಬಂದರೆ ಮಾತ್ರ ತಗೊಳ್ತಾ ಇದ್ದಿದ್ದು. ಇದನ್ನು ಹಾಗೆ ಪರ್ಚೇಸ್ ಮಾಡಿದ್ದು. ಆ್ಯಂಡ್ ನೆಕ್ಸ್ಟು ಟೈಮೆಕ್ಸ್ ವಾಚ್ ಆಯಿತಾ. ಇದೂ ಹಂಗೇ ಯಾವುದೋ ಬರ್ಡೇ ಅಥವಾ ಆ್ಯನಿವರ್ಸರಿ ಈ ಟೈಮಲ್ಲೇ ಪರ್ಚೇಸ್ ಮಾಡಿದ್ದು. ಅವಾಗೆಲ್ಲ ಸ್ವಲ್ಪ ಈ ಥರ ದೊಡ್ಡ ಡಯಲ್ ಟ್ರೆಂಡ್ ಇತ್ತಾಯ್ತಾ. ಹಾಗಾಗಿ ಇದು ಮತ್ತು ಇನ್ನೊಂದು ಎರಡೂ ಇದು ಅಷ್ಟೇ ಶಾಪ್ಗಳಲ್ಲೇ ಪರ್ಚೇಸ್ ಮಾಡಿದ್ದು. ಅವಾಗೆಲ್ಲ ಯಾವುದೋ ಆನ್ಲೈನಲ್ಲಿ ಶಾಪಿಂಗ್ ಮಾಡ್ತಿರ್ಲಿಲ್ಲ. ಹಾಗಾಗಿ ಎರಡು ಟೈಮೆಕ್ಸ್ ಬ್ರ್ಯಾಂಡನ್ನ ಒಂದೇ ದಿನ ಮೋಹನ್ ಹತ್ರ ಕೊಡ್ಸಿಸ್ಕೊಂಡು ಬಂದಿದ್ದೆ ನಾನು. ನಂಗೆ ಇನ್ನೂ ಚೆನ್ನಾಗಿ ನೆನಪಿದೆ. ದೊಡ್ಡ ಡಯಲ್ಲು ಈ ಥರದ್ದು ಸ್ವಲ್ಪ ಅವಾಗ ಟ್ರೆಂಡ್ ನಡೀತಾ ಇತ್ತು, ಇವಾಗ ಒಂದು 5 years ಎಗೋ ಅವಾಗಿನ ವಾಚ್ ಇದು. ಆ್ಯಂಡ್ ನೆಕ್ಸ್ಟು ಇದು ಮಿಂತ್ರಾಯಿಂದ ಡ್ರೆಸ್ಬೆರಿ ಅಂತ ಹೇಳ್ಬಿಟ್ಟು ಒಂದು ಬ್ರ್ಯಾಂಡ್ ಇದೆ ಆಯಿತಾ. ಆ ಬ್ರ್ಯಾಂಡಲ್ಲಿ ನೋಡಿಬಿಟ್ಟು ನಾನು ಪರ್ಚೇಸ್ ಮಾಡಿದ್ದು. ಎಲ್ಲದೂ ಆಫರಲ್ಲೇ ಪರ್ಚೇಸ್ ಮಾಡಿದ್ದೆ. ಸೊ ಟ್ಯಾಗ್ ಮಾಡಿರ್ತೀನಿ ಆಯಿತಾ. ನೀವು ಅಷ್ಟೇ ಆಫರ್ ಇದೆ ಅಂತ ಅಂದರೆ ಬೈ ಮಾಡಿ, ಇಲ್ಲ ಅಂತ ಅಂದರೆ ಸೇವ್ ಮಾಡಿಕೊಂಡು ಆಫರ್ ಬಂದಾಗ ತಗೊಳ್ಳಿ. ಆ್ಯಂಡ್ ನೆಕ್ಸ್ಟು ಇದು ಅಷ್ಟೇ ಡ್ರೆಸ್ಬೆರಿ ವಾಚು. ಇದೂ ಅಷ್ಟೇ ಮಿಂತ್ರಾಯಿಂದನೇ ತೊಗೊಂಡಿದ್ದು. ಆವಾಗ ಈ ಥರದ್ದು ಒಂದು ಬ್ರ್ಯಾಂಡ್ ಇತ್ತಾಯ್ತಾ. ಆ ವಾಚಿಗೆ 12,000 ರೂಪೀಸು. ಬಟ್ ನನಗೆ ಅಷ್ಟೊಂದು ದುಡ್ಡು ಕೊಟ್ಟು ಆ ವಾಚ್ನ ಬೈ ಮಾಡುವಷ್ಟು ಕೆಪಾಸಿಟಿ ನನಗಿರಲಿಲ್ಲ. ಹಾಗಾಗಿ ಅದೇ ಡಿಸೈನು ಅದೇ ಥರ ಡಯಲ್ ಇರೋದು ಬೇಕು ಅಂತ ಹೇಳ್ಬಿಟ್ಟು ಇದನ್ನು ತೊಗೊಂಡಿದ್ದೆ ನಾನು. ಆ್ಯಂಡ್ ನೆಕ್ಸ್ಟು ಇದು ಟೈಟಾನ್ ರಾಗ ವಾಚ್ ಆಯಿತಾ. ಅವಾಗೆಲ್ಲ ಇದು ಬ್ರೇಸ್ಲೆಟ್ ಹಾಕೊಳ್ಳೋದು ಟ್ರೆಂಡ್ ಬಂತಲ್ಲ ಈ ವಾಚ್ ಜೊತೆಗೆ. ಆ್ಯಕ್ಚುಲಿ ಬ್ರೇಸ್ಲೆಟ್ ಇತ್ತು, ಇದು ಕಳೆದೋಗ್ಬಿಟ್ಟಿದೆ ನನ್ನ ಹತ್ರ. ಎಲ್ಲೋ ಹೀಗೆ ಹೋದಾಗ ಮಿಸ್ಸಾಗಿ ಓಪನ್ ಆಗಿ ಬಿದ್ದೋಗ್ಬಿಟ್ಟಿದೆ. ಎಲ್ಲಿ ಬಿತ್ತು ಅನ್ನೋದೇ ಗೊತ್ತಿಲ್ಲ. ನನ್ನ ತಂಗಿ ದುಬೈಗೆ ಹೋಗಿದ್ಲು, ಅವಳ ಹತ್ರ ತರಿಸ್ಕೊಂಡಿದ್ದು ವಾಚ್ ಇದು. ಆ್ಯಂಡ್ ನೆಕ್ಸ್ಟು
ಇದು ನಾನು ಏನು ಅರ್ನ್ ಮಾಡಿದೆ ನನ್ನ ಅರ್ನಿಂಗ್ಸಲ್ಲಿ ತಗೊಂಡಿರೋವಂತಹ ವಾಚ್ ಆ್ಯಕ್ಚುಲಿ ಇದು ಟಾಮಿ ವಾಚು. ಇದನ್ನು ತುಂಬ ದಿನದಿಂದ ತೊಗೊಬೇಕು ಅಂತ ಅಂದ್ಕೊಂಡು ವಿಶ್ ಲಿಸ್ಟಲ್ಲಿ ಹಾಕಿ ಆಫರ್ ಬಂದಾಗ ಇದನ್ನು ಕೂಡ ನಾನು ಪರ್ಚೇಸ್ ಮಾಡಿದ್ದು. ಆ್ಯಂಡ್ ನೆಕ್ಸ್ಟು ಇದು ಕೋಚ್ ವಾಚ್ ಆಯಿತಾ. ಕೋಚ್ ಸಾಮಾನ್ಯ ಕಾಸ್ಟ್ಲಿ ಇರುತ್ತೆ, ಹಾಗಾಗಿ ನಾನೇನು ಮಾಡಿದೆ ಇದೂ ಆಫರಲ್ಲೇ ತೊಗೊಂಡಿದ್ದು. ಆಫರ್ ಬರೋ ತನಕ ವೆಯ್ಟ್ ಮಾಡಿ ನಾನು ತೊಗೊಂಡಿದ್ದಾಗ ಇದು ಆಲ್ಮೋಸ್ಟ್ ನಂಗೆ ಒಂದು 9,000 ರುಪೀಸ್ ಬಿದ್ದಿತ್ತು ಅಷ್ಟೇ. ಬಟ್ ಇವಾಗ ಪರ್ಚೇಸ್ ಮಾಡ್ತೀನಿ ಅಂದರೆ ಅಬೌಟ್ 20,000 ಹತ್ತತ್ರ ಇರುತ್ತೆ. ಆ್ಯಂಡ್ ನೆಕ್ಸ್ಟು ಇದು ರೀಸೆಂಟಾಗಿ ಈಗ ಒಂದು 3 ಮಂತ್ಸಲ್ಲಿ ಮೋಹನ್ ಫ್ರೆಂಡ್ ಹತ್ರ US ಇಂದ ಮೋಹನ್ ತರಿಸ್ಕೊಟ್ರು. ಆ್ಯಕ್ಚುಲಿ ವಾಚ್ ತೊಗೋಬೇಕು ಅಂತ ತುಂಬ ದಿನದಿಂದ ಅಂದ್ಕೊಂಡಿದ್ದೆ. ಇವಾಗ ಅದನ್ನ ತೊಗೊಳಕ್ಕೆ ಒಂದು ಟೈಮ್ ಬಂತು, ಹಾಗಾಗಿ ಒಂದು 3 ಮಂತ್ಸ್ ಹಿಂದೆ ಇದನ್ನು ತೊಗೊಂಡಿರೋದಷ್ಟೇ, ಮತ್ತು ಯೂಸು ಮಾಡ್ತಾಯಿಲ್ಲ, ಹಾಕ್ತಾನೂ ಇಲ್ಲ ನೋಡಿ. ಆ್ಯಂಡ್ ಇದೆಲ್ಲ ಹೀಗೆ ಚಿಕ್ಕ ಪುಟ್ಟದ ಆನ್ಲೈನ್ ನೋಡ್ಬಿಟ್ಟು ಪರ್ಚೇಸ್ ಮಾಡಿದ್ದು. ಇದು ಅಷ್ಟೇ ಆನ್ಲೈನಲ್ಲಿ ಯಾವುದೋ ಒಂದು ಆ್ಯಪಲ್ಲಿ ಪರ್ಚೇಸ್ ಮಾಡಿದ್ದೆ ಆಯಿತಾ. ಬ್ರ್ಯಾಂಡ್ ಇದು ಫೇಕ್ ಆಯ್ತು, ಆ್ಯಕ್ಚುಲಿ ಒರಿಜಿನಲ್ ಗೆಸ್ ಬ್ರ್ಯಾಂಡ್ ಏನಲ್ಲ ಇದು. ಆ್ಯಂಡ್ ನೆಕ್ಸ್ಟು ಇದು ಅಷ್ಟೇ ಡ್ರೆಸ್ ಬೆರಿ ಅಂತ ಹೇಳಿಬಿಟ್ಟು ಇದನ್ನು ನಾನು ಮಿಂತ್ರಾಯಿಂದ ನೋಡ್ಬಿಟ್ಟೆ ಪರ್ಚೇಸ್ ಮಾಡಿದ್ದು. ಆ್ಯಂಡ್ ಅದಾದಮೇಲೆ ಇದು ನನ್ನ ಫೇವ್ರೆಟ್ ವಾಚು. ಇದು ಬಿದ್ದು ಒಡೆದೋಗ್ಬಿಟ್ಟಿದೆ, ಇದನ್ನ ಸರಿ ಮಾಡಿಸ್ಕೊಂಡಿಲ್ಲ. ಇದು ಅಷ್ಟೇ ಆನ್ಲೈನಲ್ಲೇ ನೋಡ್ಬಿಟ್ಟು ಪರ್ಚೇಸ್ ಮಾಡಿದ್ದು. ಇದಿಷ್ಟು ನನ್ನ ಹತ್ರ ಇರೋವಂತಹ ವಾಚ್ ಕಲೆಕ್ಷನ್ಸು. ನನ್ನ ಹತ್ರ ಯಾವುದೆಲ್ಲ ಲಿಂಕ್ ಇದೆ ಅದ್ರ ಲಿಂಕ್ನ ಮಾತ್ರ ನಿಮಗೆ ಶೇರ್ ಮಾಡ್ತೀನಿ ಆಯಿತಾ. ಆ್ಯಂಡ್ ಈ ಬಾಕ್ಸು ಅಷ್ಟೇ ನಾನು ಪರ್ಚೇಸ್ ಮಾಡಿರೋದು, ಲಿಂಕ್ನ ಕೂಡ ಶೇರ್ ಮಾಡ್ತೀನಿ. ಬಟ್ ನನ್ನ ಹತ್ರ ಆ್ಯಕ್ಚುಲಿ ಜಾಸ್ತಿ ವಾಚ್ ಇರೋದ್ರಿಂದ ಕೆಲವೊಂದು ವಾಚಸ್ನೆಲ್ಲ ಹೊರಗಡೆ ಇಟ್ಕೊಬೇಕಾಗತ್ತೆ. ಸೊ ಇದಿಷ್ಟು ನನ್ನ ವಾಚ್ ಕಲೆಕ್ಷನ್ಸು. ರೀಸೆಂಟಾಗಿ ತುಂಬ ಜನ ಕೇಳಿರೋದ್ರಿಂದ ಇದ್ರದ್ದು ವಿಡಿಯೋ ಮಾಡಿದ್ದೀನಿ. ಹೋಪ್ ನಿಮಗೆ ಈ ಒಂದು ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಮತ್ತೆ ಇನ್ನೊಂದು ವಿಡಿಯೋ ಜೊತೆ ಸಿಗ್ತೀನಿ. ಥ್ಯಾಂಕ್ ಯು ಆಲ್. ಆ್ಯಕ್ಚುಲಿ ಇನ್ಸ್ಟಾಗ್ರಾಮಲ್ಲಿ ತುಂಬ ದಿನದಿಂದ ನೋಡ್ತಾ ಇದ್ದೆ ಆಯಿತಾ, ಈ ಡೆಸರ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ. ಆ್ಯಂಡ್ ನಂಗೆ ತುಂಬ ಇಷ್ಟ ಇದೆ ಆ್ಯಕ್ಚುಲಿ. ರೆಸಾರ್ಟಿಗೆ ಹೋದಾಗೆಲ್ಲ ನಾನು ತಿಂತಾ ಇದ್ದೆ. ಹೇಗೆ ಮಾಡೋದು ಅಂತ ಐಡಿಯಾ ಇರಲಿಲ್ಲ. ಕಾಲು ಲೀಟ್ರು ಹಾಲನ್ನ ಹಾಕ್ಬಿಟ್ಟು ಸ್ವಲ್ಪ ಕೇಸರಿ ಇರುತ್ತಲ್ವ ಅದನ್ನು ಹಾಕ್ಬಿಟ್ಟು ಕಸ್ಟರ್ಡ್ ಪೌಡರ್ 2 ಸ್ಪೂನ್ನ ತೊಗೊಂಡು ಹಾಲಿಗೆ ಮಿಕ್ಸ್ ಮಾಡಿ ಎತ್ತಿಟ್ಕೊಳ್ತಾ ಇದ್ದೀನಿ. ಆ್ಯಕ್ಚುಲಿ ಏನಂತ ಅಂದರೆ ಈಗ ಮ್ಯಾಂಗೋ ಸೀಸನ್ ಆಗಿರೋದ್ರಿಂದ ಮ್ಯಾಂಗೋ ಹಾಕ್ಬಿಟ್ಟು ಟ್ರೈ ಮಾಡೋಣ ಅಂತ ಹೇಳಿಬಿಟ್ಟು ಟ್ರೈ ಮಾಡಿದೆ ನಾನು. ಇದನ್ನು ಮಿಕ್ಸ್ ಮಾಡಿ ಎತ್ತಿಟ್ಕೊಳ್ತಾ ಇದ್ದೆ. ಆ್ಯಕ್ಚುಲಿ ನಾನು ವೀಡಿಯೋ ಮಾಡಬೇಕಾದ್ರೆ ತೀನ್ ಈ ಥರ ಕೂರಿಸ್ಕೊಂಡಿರ್ತೀನಿ, ನಗಾಡಿಸ್ಕೊಂಡು ಮಾತಾಡಿಸ್ಕೊಂಡು ವೀಡಿಯೋ ಮಾಡ್ತಾ ಇರ್ತೀನಿ. ಸಪೋಸ್ ಮಲಗಿದ್ರೆ ಅವಳನ್ನ ಮಲಗಿಸಿ ವೀಡಿಯೋ ಮಾಡ್ಕೊಳ್ತೀನಿ. ಯಾವ ಥರ ಮ್ಯಾನೇಜ್ ಮಾಡ್ತೀನಿ ಅಂತ ಕೇಳ್ತೀರಲ್ವ, ಹಾಗಾಗಿ ಒಂದು ಗ್ಲಿಮ್ಸ್ನ ನಾನಿಲ್ಲಿ ತೋರಿಸ್ತಾ ಇದ್ದೀನಿ. ಅವಳು ಆರಾಮಾಗಿ ಚೇರ್ ಮೇಲೆ ಕೂತ್ಕೊಂಡಿರ್ತಾಳೆ. ಒಂದೊಂದ್ಸತಿ ಹತ್ರ ಅವಳನ್ನ ಎತ್ಕೊಂಡು ವೀಡಿಯೋ ಮಾಡ್ತೀನಿ. 1/4 ಲೀಟ್ರ್ ಹಾಲಿಗೆ ನಾನಿಲ್ಲಿ ಒಂದು 4 ಸ್ಪೂನಷ್ಟು ಶುಗರ್ನ ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಆ್ಯಕ್ಚುಲಿ ಈ ಡೆಸರ್ಟಿಗೆಲ್ಲ ಶುಗರ್ ಹಾಕಿದ್ರೇ ಚೆನ್ನಾಗಿರುತ್ತೆ, ಬಟ್ ಯಾವಾಗಲೂ ತಿನ್ನಲ್ಲ ಅಲ್ವಾ, ಅಪರೂಪಕ್ಕೆ ತಿನ್ನೋದ್ರಿಂದ ಶುಗರಿಂದನೂ ಮಾಡ್ಕೊಬೋದು. ತುಂಬ ಹೆಲ್ತ್ ಕಾನ್ಷಿಯಸ್ ಇರೋರು ಯೋಚನೆ ಮಾಡಿ ಈ ಡೆಸರ್ಟ್ನ ಮಾಡ್ಕೊಳ್ಳಿ. ಆ್ಯಂಡ್ ಸ್ವಲ್ಪ ಏಲಕ್ಕಿ ಪುಡಿನ ಹಾಕ್ಬಿಟ್ಟು ಕುದಿಸ್ಕೊಂಡೆ. ಬ್ರೆಡ್ ಸಿಗುತ್ತೆ ಅಲ್ವಾ, ಬ್ರೆಡ್ಡನ್ನು ಈ ಥರ ಸಿಸರಲ್ಲಿ ಸೈಡ್ಸ್ ಎಲ್ಲ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಆ್ಯಕ್ಚುಲಿ ನನಗೆ ಚಾಕುಗಿಂತ ಈ ಥರ ಸಿಸರಲ್ಲೇ ಕಟ್ ಮಾಡಿಕೊಂಡ್ರೆ ಕಂಫರ್ಟ್ ಅಂತ ಅನಿಸುತ್ತೆ. ಹಾಗಾಗಿ ಅದನ್ನು 4 ಪೀಸು ಈ ಥರ ಸ್ಕ್ವೇರ್ ಶೇಪಲ್ಲಿ ಕಟ್ ಮಾಡಿ ಎತ್ತಿಟ್ಕೊಳ್ತಾ ಇದ್ದೀನಿ. ವೀಟ್ ಬ್ರೆಡ್ಡೆಲ್ಲ ಯೂಸ್ ಮಾಡಿದ್ರೆ ಅಷ್ಟೊಂದು ಟೇಸ್ಟಿಯಾಗಿರಲ್ಲ ಅಂತ ಅಂದ್ಕೊಂಡು ನಾರ್ಮಲ್ ಬ್ರೆಡ್ ಏನಿರುತ್ತೆ ಆ ಬ್ರೆಡ್ಡೇ ತೊಗೊಂಡಿದ್ದೀನಿ. ಕೆಲವೊಂದು ಸತಿ ವೀಟ್ ಬ್ರೆಡ್ಡಲ್ಲೂ ಮಾಡ್ಬೋದೇನೋ, ನೀವು ಬೇಕಂದರೆ ಟ್ರೈ ಮಾಡಿ ಆಯಿತಾ. ಅದಾದಮೇಲೆ ಮ್ಯಾಂಗೋ ಇರುತ್ತಲ್ವ, ರಸ್ಪುರಿ ಮ್ಯಾಂಗೋ ಹಣ್ಣನ್ನು ಸ್ಲೈಸ್ ಮಾಡಿಕೊಂಡು ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಳ್ತಾ ಇದ್ದೀನಿ. ಏಲಕ್ಕಿ ಪುಡಿ ನಾನು ಹಾಲಿಗೆ ಡೈರೆಕ್ಟ್ ಹಾಕಿರೋದ್ರಿಂದ ಇಲ್ಲಿ ಬರೀ ಮ್ಯಾಂಗೋ ಏನಿತ್ತು ಆ ಒಂದನ್ನು ಚೆನ್ನಾಗಿ ಪ್ಯೂರಿ ಥರ ಗ್ರೈಂಡ್ ಮಾಡಿಕೊಂಡ್ರೆ ಆಯಿತು. ಆ್ಯಕ್ಚುಲಿ ಫಸ್ಟ್ ಟೇಸ್ಟ್ ನೋಡಿದ್ದೆ ಅಲ್ವಾ, ನನಗೆ ಮ್ಯಾಂಗೋ ಹಾಕಿರೋದಕ್ಕಿಂತ ಮುಂಚೆ ಏನು ಟೇಸ್ಟ್ ನೋಡಿದ್ದೆ ಅದೇ ಟೇಸ್ಟ್ ತುಂಬ ಚೆನ್ನಾಗಿದೆ ಅಂತ ಅನ್ನಿಸ್ತು. ಲಿಪಿಗೆ ಫುಲ್ ಕ್ಯೂರಿಯಾಸಿಟಿ, ಅಮ್ಮ ಡೆಸರ್ಟ್ ರೆಡಿ ಆಯಿತಾ, ನಾನೇನಾದರೂ ಹೆಲ್ಪ್ ಮಾಡಲಾ ಅಂತ ಹೇಳಿ. ತೀಯ ಸ್ವಲ್ಪ ಕುಯ್ ಅಂತ ಇದ್ಲು. ಲಿಪಿ ತೀಯನ್ನು ನೋಡ್ಕೊ ಅಂತ ಹೇಳ್ಬಿಟ್ಟು ಅವಳನ್ನ ಎತ್ಕೊಂಡು ಮತ್ತು ಅವಳ ಜೊತೆ ಬಿಟ್ಟು ಕೆಲಸನ ಸ್ಟಾರ್ಟ್ ಮಾಡಿಕೊಂಡೆ. ಕಸ್ಟರ್ಡ್ ಪೌಡರ್ ಏನು ಹಾಲಿಗೆ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಸ್ವಲ್ಪ ಹಾಲಿಗೆ ಹಾಕ್ಬಿಟ್ಟು ಚೆನ್ನಾಗಿ ಸ್ಟಿರ್ ಮಾಡ್ಕೊಂಡೆ ಆಯಿತಾ. ಕನ್ಸಿಸ್ಟೆನ್ಸಿ ತುಂಬ ತಿಕ್ಕಾಗಿರಬಾರ್ದು, ಸ್ವಲ್ಪ ತಿಕ್ಕಾಗಿದ್ರೇ ಸಾಕು. ಅದನ್ನು ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಕುದಿಬೇಕು. ಅದು ಕುದ್ದಾದಮೇಲೆ ಮ್ಯಾಂಗೋ ಪಲ್ಪ್ ಏನಿರುತ್ತೆ ಅದನ್ನು ಹಾಕ್ಬಿಟ್ಟು ಮಿಕ್ಸ್ ಮಾಡಿ ಎತ್ತಿಟ್ಕೊಂಡೆ. ಅದಾದಮೇಲೆ ಒಂದು ಪ್ಯಾನಿಗೆ ಸ್ವಲ್ಪ ತುಪ್ಪನ ಹಾಕ್ಬಿಟ್ಟು ಬ್ರೆಡ್ಡನ್ನು ಈ ಥರ ಕ್ರಿಸ್ಪಿಯಾಗಿ ರೋಸ್ಟ್ ಮಾಡಿಕೊಂಡೆ. ಆ್ಯಕ್ಚುಲಿ ನಾನು ಮಾಡಿದಾಗ ತುಂಬ ಕ್ರಿಸ್ಪಿಯಾಗಿ ರೋಸ್ಟ್ ಮಾಡ್ಕೊಂಡಿಲ್ಲ ನಾನು. ನನಗೆ ಅನ್ನಿಸ್ತು ಇನ್ನೂ ಕ್ರಿಸ್ಪಿಯಾಗಿ ರೋಸ್ಟ್ ಮಾಡ್ಕೋಬೇಕಿತ್ತೇನೋ ಅಂತ. ಅದನ್ನು ತೆಗ್ದಾಗ ಒಂಥರ ರಸ್ಕ್ ಇರುತ್ತಲ್ವ, ರಸ್ಕ್ ಥರ ಕ್ರಿಸ್ಪಿಯಾಗಿ ರೋಸ್ಟ್ ಮಾಡ್ಕೊಳ್ಳಿ, ಆವಾಗ ಇನ್ನೂ ಚೆನ್ನಾಗಿ ಬರುತ್ತೆ. ಲಿಪಿ ಪಾಪುನ ಆಟ ಆಡಿಸ್ತಿರ್ಲಿಲ್ಲ ಅಂಥೇಳಿ ಮತ್ತೆ ಎತ್ಕೊಂಡು ಏನಿತ್ತು ಬ್ರೆಡ್ ಸ್ಲೈಸು ಅದನ್ನೆಲ್ಲ
ಹಿಂದೆ ಮತ್ತು ಮುಂದೆ 2 ಸೈಡು ನೀಟಾಗಿ ಕ್ರಿಸ್ಪಿಯಾಗಿ ಮಾಡಿಕೊಂಡು ಎತ್ತಿಟ್ಕೊಂಡೆ. ಬಟ್ ಅದನ್ನು ಹಾಕಿದಾಗ ನನಗೆ ಇನ್ನೂ ಸ್ವಲ್ಪ ಬೇಕಿತ್ತೇನೋ ಕಸ್ಟರ್ಡ್ ಹಾಕಿದಾಗ ಕ್ರಿಸ್ಪಿನೆಸ್ ಅಂತ ಅನ್ನಿಸ್ತು. ಜಸ್ಟ್ ಆಮೇಲೆ ಅದನ್ನು ಸ್ವಲ್ಪ ಬೆಚ್ಚಗಾದ್ಮೇಲೆ ಬ್ರೆಡ್ ಸ್ಲೈಸ್ ಏನಿರುತ್ತೆ ಅದ್ರ ಮೇಲೆ ಹಾಕ್ಕೊಂಡು ಡ್ರೈ ಫ್ರೂಟ್ಸ್ನ ಹಾಕ್ಬಿಟ್ಟು ಸರ್ವ್ ಮಾಡಿದ್ರೆ ಮುಗೀತು. ಹೀಗೆ ಒಂದು ಡೆಸರ್ಟ್ನ ಟ್ರೈ ಮಾಡಿದೆ. ಆ್ಯಕ್ಚುಲಿ ಒಂದು ರೇಂಜಿಗೆ ಟೇಸ್ಟ್ ಚೆನ್ನಾಗಿ ಬಂದಿತ್ತು ಅಂತ ಅನ್ನಿಸ್ತು. ನಾನು ನನ್ನ ಕಸಿನಿಗೆ ಹೇಳ್ತಾ ಇದ್ದೆ, ಹಂಗೆ ಮಾಡ್ಬೇಕಾಯ್ತು. ಬೇಕಾ ಬೇಕಾ ಆ್ಯಕ್ಚುಲಿ ಮುಂಚೆ ನನ್ನ ವೀಡಿಯೋ ನೋಡೋರೆಲ್ಲ ಹೇಳ್ತಾಯಿದ್ರು ಮನೆ ಎಷ್ಟು ಕ್ಲೀನಾಗಿ ಇಟ್ಕೊಡ್ತೀರಾ ಅಂತ ಹೇಳಿಬಿಟ್ಟು. ಬಟ್ ಈಗ ನನಗೆ ಎಲ್ಲದನ್ನು ಮ್ಯಾನೇಜ್ ಮಾಡಿ ಟೈಮೇ ಇರೋದಿಲ್ಲ ನೋಡಿ. ಕಂಪ್ಲೀಟಾಗಿ ಎಷ್ಟು ಮೆಸ್ಸಿಯಾಗಿ ಮನೆ ಇಟ್ಕೊಂಡಿದ್ದೀನಿ ಅಂತ ಅಂದರೆ, ಅಲ್ಲೇನೋ ಕುಕ್ಕಿಂಗ್ ಮಾಡ್ತಾ ಇರ್ತೀನಿ, ಅದನ್ನು ಎತ್ತಿ ಕ್ಲೀನ್ ಮಾಡಿ ಇಡೋ ಅಷ್ಟೊತ್ತಿಗೆ ತೀಯ ಕುಯ್ಯಿ ಅಂತಾಳೆ, ಪಟ್ ಅಂತ ಓಡೋಗಬೇಕು. ಎಲ್ಲ ವೀಡಿಯೋ ಮಾಡಾದ್ಮೇಲೆ ಹಂಗಂಗೆ ಬಿಟ್ಟಿದ್ದೀನಿ. ಮತ್ತು ಅದನ್ನು ಯಾವಾಗ ಕ್ಲೀನ್ ಮಾಡೋದು ಅಂದರೆ ಅವಳು ಆರಾಮಾಗಿ ಮಲಗಿದಾಗ, ಇಲ್ಲಾಂದರೆ ಮೋಹನ್ ಹತ್ರ ಹೋದಾಗ. ಈ ಥರ ನಡೀತಾ ಇದೆ ನನ್ನ ಒಂದು ರುಟೀನು. ಹೋಪ್ ನಿಮಗೆ ಈ ಒಂದು ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಮತ್ತು ಇನ್ನೊಂದು ವಿಡಿಯೋ ಜೊತೆ ಸಿಗ್ತೀನಿ. ಹೇಗೆ ಅನ್ನಿಸ್ತು ವಿಡಿಯೋ ಅಂತ ಹೇಳಿ ಶೇರ್ ಮಾಡಿ ಕಮೆಂಟಲ್ಲಿ. ಥ್ಯಾಂಕ್ ಯು.